ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡೋಕೆ ಆಕರ್ಷಕ ಮೈಸೂರು ಪೇಟ ತಯಾರು ಮಾಡಲಾಗಿದೆ. ನಂದನ್ ಕೈಚಳಕದಲ್ಲಿ ಮೂಡಿಬಂದ ಪೇಟ ಇದು. ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಪ್ರಧಾನಿಗೆ ನೀಡೋಕೆ ಆಕರ್ಷಕ ಮೈಸೂರು ಪೇಟ ಕೂಡ ರೆಡಿ ಮಾಡಲಾಗಿದೆ. ಕಲಾವಿದ ನಂದನ್ ಅವರು ಸಿದ್ಧಪಡಿಸಿರುವಂತ ಪೇಟ ಇದು. ನಾಳೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಆದಿಚುಂಚನಗಿರಿ ಕ್ಷೇತ್ರ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೊಡಿಸೋಕೆ ಮೈಸೂರಿನಲ್ಲಿ ಪೇಟ ತಯಾರು ಮಾಡಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಧರಿಸ್ತಾ ಇದ್ದಂತ ಪೇಟ ಇದೆಯಲ್ಲ, ಇದೇ ಮಾದರಿಯಲ್ಲಿ ಪೇಟವನ್ನ ತಯಾರು ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ಈ ಪೇಟವನ್ನ ನೀಡಲಾಗುತ್ತೆ. ಗುರು ಭೈರವೈಕ್ಯ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಉದ್ಘಾಟನೆ ಮಾಡಲಿದ್ದಾರೆ. ಹೀಗಾಗಿ ಮೋದಿಯವರ ಆಗಮನಕ್ಕೆ ಈಗಾಗಲೇ ರಾಜ್ಯದ ಜನತೆ ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿಗೆ ಉಡುಗೊರೆಯನ್ನು ನೀಡೋಕೆ ಮೈಸೂರು ಪೇಟವನ್ನ ತಯಾರು ಮಾಡಲಾಗಿದೆ. ಆಕರ್ಷಕವಾಗಿ ಕಂಗೊಳಿಸ್ತಾ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದೇ ಮಾದರಿಯ ಪೇಟವನ್ನು ಧರಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಕಲಾವಿದರು ಕೂಡ ಪೇಟವನ್ನ ಸಿದ್ಧಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ಕೆಂಪು ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ ಈ ಮೈಸೂರು ಪೇಟ. ಇದು ಆಕರ್ಷಕ ಮೈಸೂರು ಪೇಟವನ್ನು ಪ್ರಧಾನಿಯವರಿಗೆ ನೀಡೋಕೆ ಎಲ್ಲ ಪೇಟವನ್ನು ತಯಾರು ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬರ್ತಾ ಇದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ರಾಷ್ಟ್ರವನ್ನು ಆಳಿ 12 ವರ್ಷ ಆಯ್ತು. ನಿರಂತರ 12 ವರ್ಷ ನಮ್ಮ ರಾಷ್ಟ್ರ ಆಳ್ತಿದ್ದಾರೆ. ಅವರು ಪ್ರಥಮ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇದ್ದಾರೆ. ಸೊ ಈ ಮಠಕ್ಕೆ ಬರ್ಬೇಕಾದ್ರೆ ಮಠದ ಭಕ್ತರಾಗಿ ನನ್ಗೊಂದು ವಿಶೇಷ ಇರುತ್ತೆ. ನಮ್ಮ ಪ್ರಧಾನಮಂತ್ರಿ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಒಂದು ವಿಶೇಷವಾದ ಗೌರವ ಸಲ್ಲಿಸಬೇಕು ಅಂತ ಎಲ್ಲಾ ಭಕ್ತಾದಿಗಳ ಮನಸ್ಸಲ್ಲಿ ಇರುತ್ತೆ. ಆ ಅನುಸಾರವಾಗಿ ನಾವು ನಮ್ಮ ಸ್ನೇಹಿತರ ಸತೀಶ್ ಗೌಡ್ರು ಗುರುಗಳ ನಿರ್ದೇಶನಕ್ಕೆ ಕೋರಿದಾಗ ಗುರುಗಳು ಹೇಳಿದ್ರು, ನೋಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ದೇಶ ಕಂಡಂತ ಅತ್ಯುತ್ತಮ ರಾಜರಲ್ಲಿ ಅವರೊಬ್ರು. ಸೊ ಆ ರೀತಿ ಮಾದರಿ ಪೇಟವನ್ನು ಪ್ರಧಾನಮಂತ್ರಿ ತೋರಿಸಿದ್ರೆ ಅದು ಸೂಕ್ತವಾಗಿರುತ್ತೆ ಅಂತ ಒಂದು ನಿರ್ದೇಶನ ಕೊಟ್ರು. ಆ ನಿರ್ದೇಶನ ಮೇರೆಗೆ ನಮ್ಮ ಕಲಾವಿದ ನಂದನ್ ಸಿಂಗ್ ಅವರು ಈ ಪೇಟನ ತಯಾರು ಮಾಡಿದ್ದಾರೆ. ಪೇಟ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಆ ಪೇಟ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ಪೇಟನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬುಧವಾರ ನಮ್ಮ ನಿರ್ಮಲಾ ಸ್ವಾಮೀಜಿ ಅವರು ಅಮೃತ ಇದೇ 15ನೇ ತಾರೀಕು ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಶ್ರೀಗಳ ಗದ್ದುಗೆ ಲೋಕಾರ್ಪಣಾ ಸಮಾರಂಭ, ಭೈರವೈಕ್ಯ ಮಂಟಪದ ಲೋಕಾರ್ಪಣಾ ಸಮಾರಂಭಕ್ಕೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರೋದು ನಮ್ಗೆಲ್ಲರಿಗೂ ವಿಶೇಷವಾದ ಖುಷಿ ತರುವಂತ ವಿಚಾರ. ಸೊ ಆ ನಿಟ್ಟಿನಲ್ಲಿ ನಾವು ಅವ್ರಿಗೂ ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ಬರ್ತಾ ಇರುವಂತ ಪ್ರಧಾನಿಯವರಿಗೆ ಏನಾದ್ರೂ ವಿಶೇಷವಾದ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ವಿಚಾರವನ್ನ ಪೂಜ್ಯ ನಿರ್ಮಲಾನಂದ ಶ್ರೀಗಳ ಜೊತೆ ಚರ್ಚೆ ಮಾಡಿದಾಗ ಗುರುಗಳು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಈ ನಾಡನ್ನ ಸ್ವಚ್ಛವಾಗಿ ಶ್ರೇಷ್ಠವಾಗಿ ಆಳ್ವಿಕೆ ಮಾಡಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾದರಿ ಪೇಟವನ್ನ ಸುದೀರ್ಘ 12 ವರ್ಷಗಳ ಕಾಲ ಈಗ ರಾಷ್ಟ್ರವನ್ನ ಮುನ್ನಡೆಸ್ತಾ ಇರತಕ್ಕಂತಹ ಮಾನ್ಯ ಪ್ರಧಾನಮಂತ್ರಿಗಳಿಗೆ ತೊಡಿಸೋದು ಒಂದು ಗೌರವ ಸಮರ್ಪಣೆ ಆಗುತ್ತೆ ಅಂತ ಹೇಳಿ ಅದನ್ನ ಪೂಜ್ಯ ಶ್ರೀಗಳು ನಿರ್ದೇಶನ ಕೊಟ್ಟರು. ಶ್ರೀಗಳ ನಿರ್ದೇಶನದ ಮೇಲೆಗೆ ಕಲಾವಿದ ನಂದನ್ ಸಿಂಗ್ ಅವರು ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ 15ನೇ ತಾರೀಕು ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಶ್ರೀಗಳ ಗದ್ದುಗೆ ಲೋಕಾರ್ಪಣಾ ಸಮಾರಂಭ, ಭೈರವೈಕ್ಯ ಮಂಟಪದ ಲೋಕಾರ್ಪಣಾ ಸಮಾರಂಭಕ್ಕೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರೋದು ನಮ್ಗೆಲ್ಲರಿಗೂ ವಿಶೇಷವಾದ ಖುಷಿ ತರುವಂತ ವಿಚಾರ. ಸೊ ಆ ನಿಟ್ಟಿನಲ್ಲಿ ನಾವು ಅವ್ರಿಗೂ ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ಬರ್ತಾ ಇರುವಂತ ಪ್ರಧಾನಿಯವರಿಗೆ ಏನಾದ್ರೂ ವಿಶೇಷವಾದ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ವಿಚಾರವನ್ನ ಪೂಜ್ಯ ನಿರ್ಮಲಾನಂದ ಶ್ರೀಗಳ ಜೊತೆ ಚರ್ಚೆ ಮಾಡಿದ್ರು.